ಎಲ್ಲರಿಗೂ ನಮಸ್ಕಾರ. ನಾನು ಆಡಬೇಕಾಗಿರೋ ಮಾತುಗಳನ್ನೆಲ್ಲ ಈಗಾಗಲೇ ನಿರೂಪಕಿ ಮಾಧವಿ ಭಟ್, ಅಪರ್ಣ ಅವರು ಎಲ್ಲ ಆಡ್ಬಿಟ್ಟಿದ್ದಾರೆ. ಹೇಳಬೇಕಾದ ಒಂದೇ ಒಂದು ಅಂಶ ಅಂತಂದರೆ, ಇವತ್ತಿನ ಇಡೀ ಕಾರ್ಯಕ್ರಮವನ್ನು ಒಟ್ಟುಗೂಡಿಸಿದರೆ ಸಿಗುವಂಥ ಒಂದೇ ಪದ ಸ್ನೇಹ. ಬದುಕಿನಲ್ಲಿ ನಾವು ಸ್ನೇಹವನ್ನು ಸಂಪಾದಿಸಿದರೆ ಏನೆಲ್ಲ ಮಾಡ್ಬೋದು, ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದನ್ನ ಒಂದು ಪ್ರಯತ್ನವಾಗಿ ನಾನು ಸಾಗಿದಾಗ ಕಂಡುಕೊಂಡಿದ್ದು ಈ ಮಾತಿನ ಮನೆ. ಮಾತಿನ ಮನೆಗೂ ಮುಂಚೆ ಕೂಡ ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ, ಹಲವಾರು ಸಂಘ ಸಂಸ್ಥೆಗಳಲ್ಲಿ ತೊಡಕೊಂಡಿದ್ದೆ. ಆದರೆ ಬೇರೆ ಸಂಘ ಸಂಸ್ಥೆಗಳಿಗೆ ತೊಡಗೋದಕ್ಕಿಂತ ನನ್ನದೇ ಆದ ಒಂದು ಸಂಸ್ಥೆಯಲ್ಲಿ ಅಂತ ನಾನು ಮಾತಿನ ಮನೆ ಮಾಡಿಕೊಂಡಿದ್ದು. ಇದು ಬದುಕಿನ ಒಂದು ಭಾಗ ಮಾತ್ರ. ನನ್ನ ಬಾಲ್ಯದಿಂದಲೂ ಕೂಡ ನಾನು ಸಂಘಜೀವಿ, ಸ್ನೇಹಜೀವಿ ಅಂತ ಅನಿಸ್ಕೊಂಡಿದ್ದೀನಿ. ನಾನು ಮುಂಚೆ ಲೇಖನಗಳು ಬರ್ತಿದ್ದಂತಹ ಕಾವ್ಯನಾಮ ಮಿತ್ರಪ್ರಿಯ ಅಂತ. ಈಗಲೂ ಕೂಡ ನನ್ನ ಹಲವು ಗೆಳೆಯರು ಮಿತ್ರಪ್ರಿಯ ಅಂತಲೇ ಕರೀತಾರೆ. ನಾನು ಹವ್ಯಾಸಿ ಅಂತ ಒಂದು ಪತ್ರಿಕೆಯನ್ನು ಕೂಡ ಮಾಡಿದ್ದೆ. 1 ವರ್ಷಗಳ ಕಾಲ ಅದು ಸದಭಿರುಚಿಯ ಸಾಹಿತ್ಯ ಮಾಸಿಕ ಅಂತ ಮಾಡಿದ್ದೆ. 86ನೇ ಇಸ್ವಿಲಿ ಆ ಪತ್ರಿಕೆಯನ್ನು ಮಾಡಿ ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಅಫೇರ್ಸ್ ಅಲ್ಲಿ ಅದನ್ನು ಉದ್ಘಾಟನೆ ಮಾಡಿದ್ವಿ. ಆಗ ಚಿತ್ರತಾರ ಪತ್ರಿಕೆಯ ಸಂಪಾದಕಂತ ನರಸಿಂಹನ್ ಅವರು ಬಂದಿದ್ದರು. ಖುಷಿ ಅಂತ ನಮ್ಮ ಕೃಷ್ಣಪ್ಪ ಅಂತ ಒಬ್ಬರು ಖುಷಿ ಅಂತ ಪತ್ರಿಕೆ ಇತ್ತು, ಅವ್ರು ಬಂದಿದ್ದರು. ರಂಗನಾಥ್ ಅಂತ ಸಂಯುಕ್ತ ಕರ್ನಾಟಕ ಸಂಪಾದಕರು ಅವ್ರು ಬಂದಿದ್ದರು. ಇದೆಲ್ಲ ನಡೆದಿದ್ದು 1986ನೇ ಇಸ್ವಿಲಿ, ಅಂದರೆ ನನ್ನ 22ನೇ ವಯಸ್ಸಿನಲ್ಲಿ. ನನ್ನ ಮೊದಲ ಲೇಖನ ಪ್ರಕಟವಾಗಿದ್ದು 1979ರಲ್ಲಿ. ಆಗ ಅಂತಾರಾಷ್ಟ್ರೀಯ ಮಕ್ಕಳ ವರ್ಷ ಅಂತ ಘೋಷಣೆ ಮಾಡಿದರು. ನನ್ನನ್ನು ಒಬ್ಬ ವಿದ್ಯಾರ್ಥಿಯಾಗಿದ್ದೆ ನಾನು ಅವಾಗ. ನನ್ನ ಕರ್ಕೊಂಡೋಗಿ ಒಂದು ಮಕ್ಕಳ ಕಾರ್ಯಕ್ರಮದಲ್ಲಿ ಅಧ್ಯಕ್ಷನನ್ನಾಗಿ ಮಾಡಿದರು. ಯಾಕೆಂದರೆ ಅದು ಮಕ್ಕಳ ದಿನಾಚರಣೆ ಆಗಿತ್ತು. ಆ ಕಾರ್ಯಕ್ರಮದ ವರದಿ ಪತ್ರಿಕೆಯಲ್ಲಿ ಪ್ರಕಟವಾಗಿ, ಈ ಕಾರ್ಯಕ್ರಮದಲ್ಲಿ ರಾಸು ವೆಂಕಟೇಶ್ ಮಾತನಾಡಿದ ಅಂತ ಒಂದು ಸಾಲು ಪತ್ರಿಕೆಯಲ್ಲಿ ನೋಡಿ ನನಗೆ ಭಾಳ ಖುಷಿಯಾಗೋಗಿತ್ತು. ನನ್ನ ಹೆಸರು ಪತ್ರಿಕೆಯಲ್ಲಿ ಬಂತಲ್ಲ, ಅಷ್ಟು ಖುಷಿಯಾಗಿತ್ತು ನನಗೆ. ಅಲ್ಲಿಂದ ಕ್ರಮೇಣ ನಾನು ಸಾಹಿತ್ಯದತ್ತ ನಾನು ಒಲವು ತೋರಿಸ್ಕೊಂಡೆ. ನನ್ನ ಅದೃಷ್ಟವಶ ದೂರದರ್ಶನದಲ್ಲಿ ನನಗೆ ಉದ್ಯೋಗ ಸಿಕ್ತು. ಅಲ್ಲಿ ಬರ್ತಿದ್ದಂತಹ ಅತಿಥಿಗಳು, ಗಣ್ಯರು ಎಲ್ಲರ ಒಂದು ಸಹವಾಸ ಭಾಗ್ಯ, ಅವರನ್ನು ನೋಡುವಂಥ ಭಾಗ್ಯ, ಅವರೊಡನೆ ಬೆರೆಯುವಂಥ ಒಂದು ಭಾಗ್ಯ ನನಗೆ ದೊರಕಿತು. ಎಂತೆಂತಹ ಗಣ್ಯ ವ್ಯಕ್ತಿಗಳು ನನಗೆ ಪರಿಚಯ ಆಗಿದ್ದಾರೆ ಅಂತ ನನಗೆ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ. ಅದಕ್ಕೆ ಹೇಳಿದ್ದು ನಾನು, ಇದೆಲ್ಲದಕ್ಕೂ ಮೂಲ ಕಾರಣ ಸ್ನೇಹ. ಸ್ನೇಹ ಅನ್ನೋದು ಒಂದು ಬದುಕಿನಲ್ಲಿದ್ದರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು. ದುಡ್ಡು ನಾವು ಇವತ್ತು ಸಂಪಾದನೆ ಮಾಡ್ತೀವಿ, ಕಳಿತೀವಿ, ಆದರೆ ಸ್ನೇಹವನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಎಲ್ಲರೂ ಈ ಸ್ನೇಹ ಅಂತ ಏನಿದೆ ಅದಕ್ಕೆ ಬೆಲೆ ಕೊಡಬೇಕಾಗಿದೆ ನಾವೆಲ್ಲ. ಸ್ನೇಹವಿಲ್ಲದೆ ಬದುಕಿಲ್ಲ ಅಂತ ನಾವು ಯಾವಾಗ ಅಂದ್ಕೊತೀವಿ, ಆಗಲೇ ನಾವು ಜೀವನದಲ್ಲಿ ಸಾರ್ಥಕತೆ ಪಡೆಯೋಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ನಿದರ್ಶನವಾಗಿ ನೀವೆಲ್ಲ ಬಂದಿದ್ದೀರಿ. ನನಗೆ ತುಂಬ ಖುಷಿಯಲ್ಲಿ ಏನು ಮಾತಾಡಲಿಕ್ಕೆ ತೋರ್ತಾ ಇಲ್ಲ. ನಿಮ್ಮೆಲ್ಲರ ಈ ಸ್ನೇಹಕ್ಕೆ ನಾನು ಒಂದು ದೊಡ್ಡ ನಮಸ್ಕಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.